ಓಕೆ, ಸೊ ಪುಟ್ ಸೈಡ್ ನಮಗೆ ಬ್ರೇಕ್ಔಟ್ ಕಾಣಿಸ್ತಾ ಇದೆ. ಓಕೆ, ದ ಕ್ಲೋಸಿಂಗ್ ಆಲ್ಸೋ ವೆರಿ ಗುಡ್. ಲೆಟ್ಸ್ ಗೋ ಫಾರ್ ಇಟ್. ಪುಟ್ ಸೈಡ್ ತಗೋಬಹುದು ಟ್ರೇಡ್. ಝೋನ್ ಕೂಡ ಬರ್ತಾ ಇದೆ ಹೊಸದೊಂದು. 20 ಪಾಯಿಂಟ್ಸ್ ಟಾಪ್ ಲಾಸ್ ಇನ್ ಪ್ರೀಮಿಯಂ. ಓಕೆ, ಒಂದ್ ವೇಳೆ ನಮ್ಗೆ ಎಕ್ಸಿಟ್ ಮಾಡ್ಬೇಕು ಅಂದ್ರೆ ಬೈ ಅಲರ್ಟ್ ಬರುತ್ತೆ, ನಥಿಂಗ್ ಟು ವರಿ. ಅಂಡ್ ಎಲ್ಲವೂ ಕೂಡ ಆಸ್ ಪರ್ ಕಂಡೀಷನ್ ಇದೆ. ಫುಲ್ ಬ್ಯಾಕ್ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಚೆನ್ನಾಗಿ ಹೋಗ್ತಾ ಇದೆ ಮೂವ್ಮೆಂಟ್. ಬಟ್ 86 ಇಂದ ಸ್ಟ್ರೈಟ್ ಅವೇ 108 ಹೋಗ್ತಾ ಇದೆ ಟಾರ್ಗೆಟ್. ಅರೌಂಡ್ 31% ROI. ಓಕೆ, ಸೊ ಫರ್ದರ್ ಮೊಮೆಂಟಮ್ ಕೂಡ ಬಂದಿದೆ. ಓಕೆ, ಬಟ್ ಇಲ್ಲಿ ಪ್ರೀಮಿಯಂ ಯಾಕೋ ಮೂವ್ ಆಗ್ತಾ ಇಲ್ಲ. ದಟ್ ಈಸ್ ನಾಟ್ ಅ ಗುಡ್ ಸಿಗ್ನಲ್. ಸೊ ಇಲ್ಲಿಗೆ ನೀವು ನಿಮ್ಮ TSL ಏನಿರುತ್ತೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇನ್ನೇನು 15 ಮಿನಿಟ್ಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಎಂಡ್ ದ ಲೈವ್. ಅಪ್ಡೇಟ್ ಯುವರ್ TSL. ಓಕೆ, TSL ಬೇಕು ಅನ್ನೋರು ಹಾಕಿ. ಬಟ್ ಪ್ರಾಬ್ಲಮ್ ಏನು, TSL ಹಾಕಿದ್ರೆ ನಿಮಗೆ ದೊಡ್ಡ ರಿವಾರ್ಡ್ ಸಿಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಅಂಡ್ ನಿನ್ನೆ ತರ ನಿಮಗೆ TSL ಹಿಟ್ ಆಗಿ ಮಾರ್ಕೆಟ್ ಕಂಟಿನ್ಯೂಷನ್ ಕೂಡ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. TSL ಯಾಕೆ ಹಾಕ್ಬೇಕು ಅಂದ್ರೆ, ಅನ್ಸರ್ಟನ್ ಆಗಿ ಏನಾದ್ರೂ ಆಯ್ತು ಅಂತಂದ್ರೆ ನಾವು ಮಾಡಿರುವಂತ ಪ್ರಾಫಿಟ್ಸ್ ಏನಿರುತ್ತೆ ಅದನ್ನ ಕಳ್ಕೊಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಾಕುವ. ಓಕೆ, ದೊಡ್ಡ ರಿವಾರ್ಡ್ ಹಿಡಿಬೇಕು ಅಂದ್ರೆ ಯು ಶುಡ್ ವರ್ಕ್ ಲೈಕ್ ದಿಸ್. ಓಕೆ, ಅದರ್ವೈಸ್ ನಾವು 2,000 ಪ್ರಾಫಿಟ್ ಆದಾಗ ನಮ್ಗೆ ದೊಡ್ಡ ಪ್ರಾಫಿಟ್ ಅನ್ಸುತ್ತೆ. ಅದೇ ಟ್ರೇಡ್ 4,000 ಆಗುತ್ತೆ, 6,000 ಆಗುತ್ತೆ. ಓಕೆ, ಸೊ ಹಾಗಾಗಿ ಯು ನೀಡ್ ಟು ಮ್ಯಾನೇಜ್ ಇಟ್. ಸೊ ಯು ನೀಡ್ ಟು ಲರ್ನ್ ದಿಸ್. ಓಕೆ, ಇಲ್ಲ ನನ್ನ ಹತ್ರ ನಾನು ಸಿಸ್ಟಮ್ ಪ್ರಕಾರನೇ ತಗೊಳ್ತೀನಿ ಅನ್ನೋರು 3 ಮಿನಿಟ್ ಅಲ್ಲೋ 5 ಮಿನಿಟ್ ಅಲ್ಲೋ ಬಂದಾಗ ಎಕ್ಸಿಟ್ ಮಾಡಿ, ತೊಂದ್ರೆನೇ ಇರಲ್ಲ. ಓಕೆ, ಸೊ ನನ್ನ ಪ್ರಕಾರ ಇದು ಈ ಲೆವೆಲ್ ನ ಝೋನ್ ನ ಕ್ರಾಸ್ ಮಾಡಿ, ಒನ್ ಡೇದು ಏನ್ ಝೋನ್ ಇರುತ್ತೆ ಅದನ್ನ ಕ್ರಾಸ್ ಮಾಡಿ ಕೆಳಗಡೆ ಇಡ್ತು ಅಂತಂದ್ರೆ ಇಟ್ ಕ್ಯಾನ್ ಬಿ ಕನ್ವರ್ಟ್ ಆಸ್ ಎ ವೆರಿ ಬಿಗ್ ಟ್ರೇಡ್ ಆಗುವಂತ ಪಾಸಿಬಿಲಿಟೀಸ್ ಇದೆ. ಸೊ ಇಲ್ಲಿವರೆಗೂ ಪೊಟೆನ್ಶಿಯಲ್ ಅಂತೂ ಇದೆ ಟ್ರೇಡ್ಗೆ. ಆಸ್ ಪರ್ ಎಸ್ಟರ್ಡೇ ಏನ್ ಸೆನಾರಿಯೋ ಇದೆ, ಸೇಮ್ ಸೆನಾರಿಯೋ ಆಗ್ಬಹುದು. ಓಕೆ, ಗೋಯಿಂಗ್ ಗುಡ್. ಸೊ ಆಲ್ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾರ್ಗೆಟ್ ರೀಚ್ ಆಗಿದೆ. ಪ್ರೈಸ್ ಆಲ್ಮೋಸ್ಟ್ 50% ROI. ಓಕೆ, 50% ROI ಅಚೀವ್ಡ್. ಟ್ರೈಲ್ ಮಾಡ್ಕೊಳ್ಳಿ ಟ್ರೇಡ್ನ, ಜಸ್ಟ್ ಹಂಗೆ ಹೋಗ್ಬೇಡಿ, ರ್ಯಾಂಡಮ್ ಆಗಿ ಟ್ರೈಲ್ ಮಾಡ್ಕೊಳ್ಳಿ. ಟ್ರೈಲ್ ಮಾಡೋದಕ್ಕೆ ನಿಮಗೆ ನೆಕ್ಸ್ಟ್ ಇರೋ ಒಂದು ಅವಕಾಶ, ಸೊ ಇಲ್ಲಿ ಏನು ಒಂದು ಪಾಸ್ ಆಗಿದೆ ಅದ್ರ ಕೆಳಗಡೆ ಯು ಕ್ಯಾನ್ ಟ್ರೈಲ್ 108 ಹತ್ರ. ಓಕೆ, ಸೇಮ್ ಸ್ಟ್ರೈಕ್ ಪ್ರೈಸ್ ಇದ್ರೆ, ಬೇರೆ ಸ್ಟ್ರೈಕ್ ಪ್ರೈಸ್ ಇದ್ರೆ ಸ್ವಲ್ಪ ಪ್ರೈಸ್ ಎಲ್ಲಿ ಕನ್ಸಾಲಿಡೇಟ್ ಮಾಡಿದೆ ಆ ಜಾಗದಲ್ಲಿ ಇರುವಂತ ಹೈ ಏನಿರುತ್ತೆ ದಟ್ ಕ್ಯಾನ್ ಬಿ ಯರ್ ಟ್ರೇಲಿಂಗ್ ಲೆವೆಲ್ಸ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಕನ್ಸಾಲಿಡೇಟ್ ಮಾಡಿದೆ ಅಲ್ವಾ. ಸೊ ದಟ್ ಮೀನ್ಸ್ ಇಲ್ಲಿರೋ ಅಂತ ಹೈ ಏನಿರುತ್ತೆ ದಟ್ ಕ್ಯಾನ್ ಬಿ ಯರ್ TSL ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾವ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಲ್ ಟಾರ್ಗೆಟ್ ಡನ್ಸ್. ಸೊ ಇನ್ನು ಫರ್ದರ್ ಯಾರು ಟ್ರೇಡ್ ಕಂಟಿನ್ಯೂ ಮಾಡ್ತೀರಾ, ಯು ನೀಡ್ ಟು ವೇಟ್ ಟಿಲ್ ಬೈ ಅಲರ್ಟ್. ಓಕೆ, ಓಕೆ, ಸೊ ಅಲ್ಲಿಗೆ ಇವತ್ತಿನ ಸೆಷನ್ ಅನ್ನ ಇಲ್ಲಿ ವೈಂಡ್ ಅಪ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಈ ವಾರದ ಬ್ಯಾಚ್ ಅಲ್ಲಿ ಎಲ್ಲರೂ ಕೂಡ ಪ್ರಾಫಿಟಬಲ್ ಆಗಿ ಕ್ಲೋಸ್ ಮಾಡಿದೀವಿ ಅಂತ ಅನ್ಕೊಳ್ತೀನಿ. ಸೊ ಸೆಕೆಂಡ್ ಡೇ ಏನೋ ನಾವು ಒಂದು ಸ್ಮಾಲ್ ಸ್ಟಾಪ್ ಲಾಸ್ ಹಿಟ್ ಆಗಿರ್ಬೇಕು, ಬಿಟ್ರೆ ಇನ್ ಎಲ್ಲೂ ಕೂಡ ನಾವು ಅನ್ವಾಂಟೆಡ್ ಆಗಿ ಟ್ರೇಡ್ ಮಾಡಿಲ್ಲ. ಎಕ್ಸಿಕ್ಯೂಷನ್ ಅನ್ನ ಕಲ್ತಿದ್ದೀರಾ ಅಂಡ್ ದೊಡ್ಡ ರಿವಾರ್ಡ್ಸ್ ನೋಡಿದ್ದೀರಾ. ಯಾವಾಗ ಟ್ರೇಡ್ ಮಾಡಬಾರ್ದು ಅನ್ನೋದನ್ನು ಕೂಡ ನೋಡಿದ್ದೀರಾ. ಯು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಇನ್ ದಿಸ್ ವೀಕ್ ಅಂತ ಅನ್ಕೊಳ್ತೀನಿ. ಮಾರ್ಕೆಟ್ ನಮಗೆ ಸಾಕಷ್ಟು ಪಾಠ ಕಲಿಸಿದೆ ಅಂತ ಭಾವಿಸ್ತಾ, ಸೊ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಅಲ್ಲಿ ನೀವು ಮತ್ತೆ ಜಾಯಿನ್ ಆಯ್ತು ಅಂತಂದ್ರೆ ಮತ್ತೆ ಅಲ್ಲಿ ಸಿಗೋಣ ಅಂತ ಹೇಳ್ತಾ, ಇವತ್ತಿನ ಈ ಬ್ಯಾಚ್ ಅನ್ನ ನಾನು ಇಲ್ಲಿಗೆ
ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕನೆಕ್ಟ್ ಅಗೇನ್ ಇನ್ ಅ ಮಂತ್ ಎಂಡ್ ಲೈವ್ ಟ್ರೇಡಿಂಗ್ ಸೆಷನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಬಾಯ್.